ಇಷ್ಟು ದಿನ ಕಳ್ತನ ಮಾಡ್ತಿದ್ದವ್ರು ಈಗ ದೋಚಕ್ಕೂ ಶುರು ಮಾಡಿದ್ದಾರೆ. ಯಾರ ಹೇಳಕತ್ತಿ? ನಿಮಗೆ ನೀವೇ ನಿರ್ದಾಕ್ಷಿಣ್ಯವಾಗಿ ಉಂಗ್ರ ಚೈನು ಕಿತ್ಕೋತಾ ಇದ್ದೀರಾ ಅಲ್ವಾ? ಹೊರಗ್ ಹೋದಾಗ ಕಳ್ಳರು ಬಂದು ಕಸ್ಕೊಂಡ್ ಹೋದಾಗ ಏನ್ ಮಾಡೋದು ಅಂತ. ನೀವ್ ಇಲ್ಲಿರುವಾಗ ಯಾರ್ ಕಿತ್ಕೋತಾರೆ? ಎಷ್ಟರ ಸೊಕ್ಕಿರ್ಬೇಕು ನಿನಗ? ಹೇಳ್ತೀನಿ, ಮಾಡ್ತೀನಿ ಎಂದೆ. ಈಗ ಚಂದದಿ, ಹೋಗು. ಏನ್ಲಾ ನೀ ಏನು ಗುರ್ರ ಅಂತ ನೋಡಕತ್ತಿದಿ? ಕಣ್ಣ ಕಿತ್ಬಿಟ್ಟೇನು? ಹೋಗಂದೆ. ರೀ ಬನ್ರಿ. ನೀ ಏನ್ ಹಂಗ ನಿಂತಿದ್ಯಲ್ಲ, ಹಂಗ್ ನೋಡಕತ್ತಿದಿ? ನೀವ್ ಮಾಡ್ತಿರೋದನ್ನೆಲ್ಲ ನೋಡ್ತಾ ಇದೀನಿ. ನೀ ಏನ್ ನೋಡಕತ್ತಿ? ಈಗ ಇನ್ನು ನೋಡೋದು ಬಾಳ ತಗೋ ಮುಂದ. ನಿಮ್ಮವ್ವ ನಿಮ್ಮಪ್ಪ ನಮ್ಮ ಮನ್ಯಾಗ ತಂದಿಟ್ಟಿದ್ದಿಲ್ಲ ಹೆಂಗ? ನಾವು ಹೆಂಗ್ ಹೊರಗೆ ಹಾಕಿದ್ವಿ ಅಂತ ನೋಡುದಿಲ್ಲ? ನೀನು ಹಂಗ ಹೊರಗೆ ಹಾಕಿವಿ. ನೀನು ಗೋವಿಂದನು ಕೂಡ ತೈ ತಕ್ಕಂತ ಕುಣ್ಕೊಂತ ಸಂತೋಷವಾಗಿದ್ರ ನಾವು ನೋಡ್ಕೋತ ಸುಮ್ಮನೆ ಇರ್ತೀವೇನ? ನೋಡು ನಿಮ್ಮಿಬ್ಬರು ಗುದ್ದಾಡೋ ಹಂಗ ಹೆಂಗ ಮಾಡ್ತೀವಿ ಅಂತ. ಹೌದಾ? ಸರಿ ನೋಡಿ. ಯಜಮಾನ ಯಜಮಾನ. ಅಯ್ಯಯ್ಯ, ಏನವ ಯಾರ್ದಾಗ ಹೇಳ್ತೀಯ? ನನ್ ಗಂಡನ್ನ ಕರಿತಿದ್ದೀನಿ, ನಿನ್ ಗಂಡನ್ ಕರಿತಿದ್ದೀನಾ? ಏನ್ ಯಜಮಾಂತಿ? ಬಾ ಹೇಳ್ತೀನಿ, ನನ್ನ ತಪ್ಕೋ. ಏನಿದು? ತಪ್ಕೊಳಪ್ಪ, ನಿನ್ ಹೆಂಡತಿ ಅಲ್ವಾ ನಾನು? ತಪ್ಕೋ. ಚಿಚಿ, ನಾಚಿಕೆ ಮರ್ಯಾದೆ ಇಲ್ದ, ದೊಡ್ಡವ್ರು ಕುಂತಾರ ಅನ್ನೋ ಹೆದರಿಕೆನೂ ಇಲ್ದ, ಏನ್ ಹುಚ್ಚು ಚಾಕರ್ ನಡೆಸಿಯ? ಯಜಮಾನ ನನ್ನ ತಪ್ಕೋ. ಅಯ್ಯೋ, ಎಲ್ಲಿ ಒಂದ್ ಮುತ್ ಕೊಡು. ಏಯ್, ಏನ ಇದು? ನಿಮಗ್ ಕೊಡು ಅನ್ಲಿಲ್ಲ, ನನಗ್ ಕೊಡು ಅಂದೆ. ಮುತ್ ಕೊಡು. ಸರಿ ಯಜಮಾನ, ನೀನ್ ಹೋಗಿ ವೇಟ್ ಮಾಡು, ನಾನ್ ಬರ್ತೀನಿ. ಓಕೆ ಯಜಮಾಂತಿ. ಒಂದ್ ಈಟರ ನಾಚಿಕೆ ಐತ ಜಲಮಕ್ಕ. ನನ್ ಗಂಡನ್ ಜೊತೆ ಇರಕ್ ನನಗೆ ಯಾಕೆ ನಾಚಿಕೆ? ಏನಂದ್ರಿ? ನನ್ ಗಂಡನ ನನ್ನಿಂದ ದೂರ ಮಾಡ್ತೀರಾ? ನೋಡಿದ್ರ, ಬಾ ಅಂದ್ರೆ ಬಂದ, ತಪ್ಕೊ ಅಂದ ತಕ್ಷಣ ತಪ್ಕೊಂಡ, ಮುತ್ತಿಡು ಅಂದ ತಕ್ಷಣ ಮುತ್ ಕೊಟ್ಟ, ಹೋಗು ಅಂದ ತಕ್ಷಣ ಹೋದ. ಹೆಂಗೆ? ಹೌದಾ? ನೀನು ಅವನಿಗ ಮಂತ್ರ ಹಾಕಿ ಮಾಟ ಮಾಡಿಸಿದಿ. ನಿಮ್ ತರ ಮೋಡಿ ಮಾಡೋದು, ಮಾಯೆ ಮಾಡೋಕೆಲ್ಲ ನನಗ್ ಬರಲ್ಲ. ನೀತಿ ನಿಯತ್ತಿಂದ ಪ್ರೀತಿಸ್ತೀವಿ, ಮನ್ಸಾರೆ ಹಚ್ಕೋತೀವಿ. ನಿಮ್ ತರ ಕೇಡ್ ಬುದ್ಧಿ ನಮ್ಮಿಬ್ರಿಗೂ ಇಲ್ಲ. ಏನು ಅದ್ರಕತಿಯ? ನೀವ್ ಮಾಡದೆ ಹೇಳ್ತಿರೋದು. ಏಯ್ ಹೊರ. ಮೊದ್ಲು ಆ ಪ್ಲೇಟ್ ಅಲ್ಲಿರೋದ್ ನುಂಗಿ, ಕೈ ಪ್ಲೇಟು ಎರಡು ಒಣಗ್ ಹೋಗ್ತಿದೆ. ನುಂಗುತ್ತೀನಿ, ನಿನ್ನೂ ನುಂಗುತ್ತೀನಿ. ಪೂರ್ವಿ, ನಿಮ್ಮಪ್ಪ ಬಂದಿದ್ದಾರೆ. ಎಷ್ಟೊತ್ತು ಅಂತ ರೂಮಲ್ಲೇ ಇರ್ತೀರಾ? ಆಚೆ ಬನ್ನಿ ಇಬ್ರುನು. ಅಮ್ಮ ಕರೀತಿದ್ದಾರೆ, ಅಪ್ಪ ಬಂದಿದ್ದಾರೆ ಅನ್ಸುತ್ತೆ. ನನಗೆ ಭಯ ಆಗ್ತಿದೆ, ನೀನ್ ಹುಷಾರು. ಬುರ್ಕ ಹಾಕೊಂಡಿದ್ದೀನಿ ತಾನೆ, ಆ ದೇವ್ರು ಕಂಡು ಹಿಡಿಯಕ್ಕಾಗಲ್ಲ. ನೀನೇನು ಹೆದರ್ಕೋಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ಬಾಲಾಜಿ, ನೀನೇನು ಹೆದರ್ಕೋಬೇಡ, ಸುಮ್ಮನಿರು. ಸಲಾಮ್ ಅಲೈಕುಂ ಅಂಕಲ್. ವಾಲೇಕುಂ ಸಲಾಮ್ ಅಮ್ಮ. ಚೆನ್ನಾಗಿದೀಯನಮ್ಮ? ಚೆನ್ನಾಗಿದ್ದೀನಿ ಅಂಕಲ್. ಈ ಹೊಸ ಮನೆ ಹೇಗ್ ಗೊತ್ತಾಯ್ತು ನಿನ್ಗೆ? ಪೂರ್ವಿಗ್ ಫೋನ್ ಮಾಡಿದ್ದೆ, ಹೊಸ ಮನೆಗ್ ಬಂದ್ರಿ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಸರಿ. ಹೊರಗಡೆ ತುಂಬಾ ಬಿಸ್ಲಿದೆ ಅಲ್ವೇನಮ್ಮ? ಹಾ ಹೌದು ಅಂಕಲ್, ತುಂಬಾನೇ ಶೆಕೆ ಇದೆ, ತುಂಬಾನೇ ಬೆವರು ಬರ್ತಿದೆ. ಮತ್ತೆ ಇಷ್ಟೊಂದ್ ಶೆಕೆಲೂ ಕೂಡ ಆ ಬುರ್ಕಾ ಹಾಕೊಂಡು ಹೇಗಿದೆಯೋ ಏನೋ. ಏನಮ್ಮ, ನಾನು ನಿನ್ ತಂದೆ ತರಾನೇ ತಾನೆ. ಮೊದ್ಲು ಹಾಕೊಂಡಿರೋ ಬುರ್ಕಾನ ತೆಗಿಯಮ್ಮ, ಪರವಾಗಿಲ್ಲ, ಸ್ವಲ್ಪ ಗಾಳಿನಾದ್ರೂ ಆಡುತ್ತೆ. ಅಯ್ಯೋ, ಅಪಚಾರ ಅಪಚಾರ. ಅದೇ ನಮ್ಮ ಆಚಾರ. ಹೋಗ್ಲಿ, ಸ್ವಲ್ಪ ನೀರನ್ನಾದ್ರೂ ಕುಡಿಯಮ್ಮ. ಹಾ ಹಾ ಅಂಕಲ್, ಕುಡಿತೀನಿ, ತುಂಬಾ ದಾಹನೂ ಆಗ್ತಿದೆ. ಪಲ್ಲವಿ, ಸೈರಾಬಾನ್ಗೆ ನೀರ್ ತಗೊಂಡ್ ಬಂದ್ಕೊಡು. ತಗೊಂಬಂದೆ ರೀ. ಬೇಡ ಅಂಕಲ್, ನಾನೇ ಹೋಗಿ ಕುಡಿತೀನಿ. ಆಂಟಿ, ವಾಟರ್ ಫ್ರಿಜ್ ಅಲ್ಲಿ ಇದೆ, ತಗೋ. ಸರಿ, ನೀರ್ ಕುಡ್ದೇನಮ್ಮ? ಹಾ ಕುಡ್ದೆ ಅಂಕಲ್. ಸೈರಾಬಾನು, ತಗೋಮ್ಮ ಕಾಫಿ.
ಅಯ್ಯೋ ಈಗ ಈ ಕಾಫಿ ಕುಡಿಬೇಕು ಅಂದ್ರೆ ಬುರ್ಕ ತೆಗ್ದೆ ಕುಡಿಬೇಕಲ್ಲಪ್ಪ, ಹೆಂಗ್ ಕುಡಿಯೋದು? ಅಯ್ಯೋ ಬೇಡ ಆಂಟಿ ಬೇಡ. ಮನೆಗ್ ಬಂದಿದ್ಯಾ, ಅಟ್ಲೀಸ್ಟ್ ಕಾಫಿ ಆದ್ರೂ ಕುಡ್ದಿಲ್ಲ ಅಂದ್ರೆ ಹೇಗಮ್ಮ? ತಗೋ. ಅಯ್ಯೋ ಪರವಾಗಿಲ್ಲ ಆಂಟಿ, ನೀವು ಕುಡೀರಿ. ನಾವೆಲ್ಲ ಕುಡ್ದಿದ್ದಾಯ್ತಮ್ಮ. ನಿನಗೆ ಅಂತ ಮಾಡಿದ ಕಾಫಿನ ಅಂಕಲ್ ಕುಡ್ದ್ಬಿಟ್ರು. ನೀನ್ ಕುಡಿ. ಬೇಡ ಆಂಟಿ ಬೇಡ ಬೇಡ. ಬೇಡ ಅಂತಿದ್ದಾಳಲ್ಲೇ. ಬೇಡ ಅಂದ್ರೆ ಇಲ್ ಕೊಡು, ನಾನ್ ಕುಡಿತೀನಿ. ಹಾ, ನೀನ್ ಕುಡಿತಾನೆ ಇರಮ್ಮ. ಲೀಟರ್ ಕಾಫಿ ಬೆಳಗಿನ 3 ಸಲ ಕುಡ್ದಿದ್ಯಾ. ಪರವಾಗಿಲ್ಲಮ್ಮ, ನೀನ್ ಕುಡಿ. ಅದ್ ಹಾಗಲ್ಲ ಆಂಟಿ, ನಮ್ಗೆ ರಂಜಾನ್ ತಿಂಗಳಲ್ವಾ, ಉಪವಾಸ ಇರ್ತೀವಿ. ಈಗ ಏನು ಕುಡಿಬಾರ್ದು, ತಿನ್ಬಾರ್ದು. ಏನಮ್ಮ, ನೀನು ಉಪವಾಸ ಇದ್ಯಾ? ಹಾ ಹೌದು ಅಂಕಲ್. ನಮ್ದು ಆಚಾರ ಪಾಲಿಸೋ ಕುಟುಂಬ ಅಲ್ವಾ. ಉಪವಾಸ ಅಂದ್ರೆ ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಏನೂ ತಿನ್ಬಾರ್ದು ಅಲ್ವಾ? ಅಷ್ಟಕ್ಕೂ ಎಂಜಿಲ್ಲೂ ನುಂಗೋದಿಲ್ಲ. ಮತ್ತೆ ಈಗ ತಾನೇ ನೀರು ಕುಡ್ದೆ? ಉಪವಾಸ ಅಂದ್ರೆ ತುಂಬಾ ನಿಷ್ಠೆಯಿಂದ ಇರ್ತಾರೆ ಅಲ್ವಾ? ಮತ್ತೆ ನೀನ್ ನೀರ್ ಕುಡ್ದ್ಬಿಟ್ಟೆ ಅಲ್ವೇನಮ್ಮ? ಅಂದ್ರೆ ಅದು ಕಿಡ್ನಿಲಿ ಕಲ್ಲಿದೆ ಅಂಕಲ್. ನನಗೆ ದಿನದಲ್ಲಿ 6 ಲೀಟರ್ ನೀರ್ ಕುಡಿಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನೀರ್ ಕುಡಿಲಿಲ್ಲ ಅಂದ್ರೆ ಕಲ್ಲು ದೊಡ್ಡದಾಗಿ ನೋವು ಕೂಡ ಜಾಸ್ತಿ ಆಗ್ಬಿಡುತ್ತಲ್ವಾ, ಅದಕ್ಕೆ ತಪ್ಪದೆ ನೀರ್ ಕುಡಿತಾ ಇದೀನಿ ಅಷ್ಟೇ. ಹೌದಮ್ಮ, ಹುಷಾರಿಲ್ಲ ಅಂದ್ಮೇಲೆ ಆ ಅಲ್ಲ ಏನ್ ಮಾಡಕ್ ಸಾಧ್ಯ? ಅರ್ಥ ಮಾಡ್ಕೋತಾನ್ ಬಿಡಮ್ಮ. ಅಮ್ಮ ಸೈರಾಬಾನು, ನಾನು ನಿನ್ ತಂದೆ ತರನೇ ಅಲ್ವಾ? ಹಾ ಹೌದು ಅಂಕಲ್. ಒಂದ್ಸಲ ನಿನ್ ಮುಖ ನೋಡ್ಬೇಕು ಅಂತ ಅನಿಸ್ತಿದ್ಯಮ್ಮ. ಆ ಬಟ್ಟೆ ತೆಗೆದ್ಬಿಟ್ಟು ಸ್ವಲ್ಪ ತೋರ್ಸಮ್ಮ. ನಿನಗೆ ಹೇಳ್ತಿರೋದಮ್ಮ, ಸ್ವಲ್ಪ ಬಟ್ಟೆ ತೆಗೆದು ಮುಖ ತೋರ್ಸು. ಅಯ್ಯೋ, ಒಂದ್ಸಲ ಬುರ್ಕ ಹಾಕೊಂಡ್ರೆ ಅದನ್ನ ತೆಗಿಯೋ ಹಾಗಿಲ್ಲ ಅಂಕಲ್. ಪರವಾಗಿಲ್ಲಮ್ಮ, ನಾನು ನಿನ್ ತಂದೆ ತರನೇ ತಾನೆ. ಪೂರ್ವಿ ಹೇಗೆ ನನ್ನ ಮಗಳು, ನೀನು ಕೂಡ ಹಾಗೇನಮ್ಮ. ತೆಗಿ. ಅಯ್ಯೋ ಸಾರಿ ಅಂಕಲ್, ಉಪವಾಸನೂ ನಿಷ್ಠೆಯಾಗಿ ಮಾಡ್ತಿಲ್ಲ, ಸಾಲ್ದು ಅಂತ ಇದನ್ನೆಲ್ಲ. ಅದ್ರಲ್ಲಿ ತಪ್ಪೇನಿದ್ಯಮ್ಮ? ಕ್ಷಮಿಸ್ಬಿಡಿ ಅಂಕಲ್. ಪರವಾಗಿಲ್ಲಮ್ಮ, ಒಂದ್ಸಲ ಮುಖ ತೋರ್ಸು. ಅಳಿಯಂದ್ರೆ ಏನಿದು? ಆ ಹುಡುಗಿಗಷ್ಟ್ಸಲ ಮುಖ ತೋರ್ಸು ಅಂತ ಬಲವಂತ ಮಾಡೋದ್ ಸರಿಯಲ್ಲ. ಏನ್ ಪರವಾಗಿಲ್ಲ ಅತ್ತೆ, ಒಂದ್ಸಲ ತೋರ್ಸಮ್ಮ. ರೀ, ಬೇಡ ರೀ. ಅವ್ರ ಆಚಾರ ಪದ್ಧತಿಗಳಿಗೆ ನಾವು ಅಡ್ಡಿಪಡಿಸೋದ್ ಬೇಡ. ಅಲ್ಲ ಪಲ್ಲವಿ, ಹಲೋ. ಹಾ ಹೇಳಿ. ಒಂದ್ ನಿಮಿಷ ಹೊರಗಡೆ ಬರ್ತೀನಿ. ಹಲೋ. ಸೈರಾಬಾನು, ನಿನ್ ಮುಖನ ಗಂಡಸ್ರಗ್ ತೋರಿಸ್ಬಾರ್ದು, ಹೆಣ್ಮಕ್ಳಿಗ್ ತೋರಿಸ್ಬೋದಲ್ವಾ? ಇಲ್ಲಿವರೆಗೂ ನಿನ್ ಮುಖಾನೇ ನೋಡಿಲ್ಲ. ಒಂದ್ಸಲ ನಿನ್ ಪರ್ದೆ ತೆಗಿಯಮ್ಮ. ಅಯ್ಯೋ, ಆಚಾರ ಅಂದ್ರೆ ಎಲ್ರಿಗೂ ಒಂದೇ ಅಲ್ವಾ ಆಂಟಿ? ನನಗೂ ನಿಮ್ಮ ಆಚಾರ ಪದ್ಧತಿ ಗೊತ್ತು, ಪರವಾಗಿಲ್ಲ, ಪರ್ದೆ ತೆಗಿ. ಅಯ್ಯೋ ಬೇಡ ಆಂಟಿ. ಅಯ್ಯೋ ಅಯ್ಯೋ ಆಂಟಿ. ನೋಡು, ಪರ್ದೆ ಹಿಂದೆ ಇದ್ದಿದ್ದು ನೀನೇ ಅಂತ ನನಗೆ ಆವಾಗ್ಲೇ ಗೊತ್ತಾಯ್ತು. ಇಂಥ ಹುಚ್ಚುಚ್ಚು ಕೆಲ್ಸನ ಇನ್ಮುಂದೆ ಮಾಡ್ಬೇಡ. ಹೊರಟೋಗಿ ಇಲ್ಲಿಂದ. ಅದು ಹಾಗಲ್ಲ ಆಂಟಿ. ಹೋಗೋ. ಅಣ್ಣ, ಕ್ಯಾರ್ಪುರದ ಗುಡ್ಡಪ್ಪನ ಹತ್ರ ಬಡ್ಡಿ ಇಸ್ಕೊಂಬರ್ಬೇಕು. ಏನಂತ ಅವನ್ ವಿಷಯ? ಅವ ಈ ತಿಂಗಳು ಅವನ ಮಗಳ ಮದ್ವೆ ಇಟ್ಕೊಂಡಾನ. ಮರ್ಯಾದೆಯಿಂದ ದುಡ್ಡು ಕೊಡ್ಲಿಲ್ಲ ಅಂದ್ರ ಮದ್ವೆ ಮನೆಗೆ ಒಂದ್ ಗಲಾಟೆ ಮಾಡ್ತೀನಿ ಅಂತ ಹೆದರ್ಸ್ದ. ಅದಕ್ಕ ಹೆದರ್ಕೊಂಡು ಓಡೋಡ್ಕೊಂಡ್ ಬಂದು ರೊಕ್ಕ ಕೊಟ್ಬಿಟ್ಟು ಹೋದ. ಹೌದಾ?
ಸರಿ ಆ ಚಂದ್ರಪ್ಪನ್ ಬಡ್ಡಿ ಏನಾತ? ಅವ ಜಮಾ ಮಾಡನ್ ಬಿಡು 5,300 ರೂಪಾಯಿ. ನನ್ ಹತ್ರ 15 ಲಕ್ಷ ರೂಪಾಯಿನ 2 ರೂಪಾಯಿ ಬಡ್ಡಿಗೆ ತಗೊಂಡು 10 ರೂಪಾಯಿ ಬಡ್ಡಿಗೆ ತಿರುಗಿಸ್ತಿದ್ದೀರಾ. ನಾನ್ ದುಡ್ಡು ಕೇಳಿದ್ರೆ ಮಾತ್ರ ಕೊಡ್ತಾನೆ ಇಲ್ಲ. ಬಡ್ಡಿನ ನೀನು ಮಕದ ಮೇಲೆ ಹಾಕ್ತೀನಿ, ಆದ್ರ ಅಸಲ್ ಮಾತ್ರ ಕೊಡಂಗಿಲ್ಲ. ನೋಡ್ತೀನಿ ಬಿಡಿ. ಆ 15 ಲಕ್ಷ ರೂಪಾಯಿನ ಹೇಗ್ ವಸೂಲಿ ಮಾಡ್ಬೇಕಂತ ಗೊತ್ತು. ಏಯ್, ಆ ದೇವ್ರ ಕೆಳಗ್ ಬಂದ್ರು ನನ್ನ ಕಡಿ ವಸೂಲ್ ಮಾಡಕ್ ಆಗಂಗಿಲ್ಲ. ನೋಡ್ತೀನಿ, ಬರೋ ಟೈಮ್ ಬಂದ್ರೆ ಆ ದೇವ್ರೆ ಇಳಿದ್ ಬರ್ತಾನೆ. ಯಜಮಾನ ಹೊರಡಣ್ವಾ? ಬಂದೆ. ಎಲ್ಲಿಗ್ ಹೋಗತ್ತಿ? ನಮ್ಮಮ್ಮನ್ ಮನೆಗೆ. ನೀನು ನಿಮ್ಮಮ್ಮನ ಮನೆಗೆ ಹೋಗೋಗಿಲ್ಲ. ಅದನ್ ಹೇಳಕ್ ನೀವ್ ಯಾರು? ನಮ್ಮ ಅತ್ತೆನಾ? ಓ, ನಿಮ್ ಅತ್ತಿನ ಹೇಳ್ಬೇಕೇನ್ ನಿನ್ಗ? ಹಂಗಾರ್ ನಿನ್ ಅತ್ತಿ ನಾನಾ ಅಲ್ಲ, ನಾನಾ ಹೇಳಾಕತ್ತೀನಿ. ನೀನು ನಿಮ್ಮವ್ವನ್ ಮನಿಗ್ ಹೋಗಂಗಿಲ್ಲ. ಥ್ಯಾಂಕ್ಸ್ ಅತ್ತೆ. ಈ ಮನೆಗ್ ನಾನ್ ಕಾಲಿಟ್ಟಿದ್ದ ದಿನದಿಂದ ನೀವ್ ನನ್ನ ಅತ್ತೆ ಅಂತ ಒಪ್ಕೊಂಡೇ ಇರ್ಲಿಲ್ಲ. ಆದ್ರೆ ಈಗ ಒಪ್ಕೊಂಡ್ರಲ್ಲ. ಏಯ್, ನಿನ್ ಶಾಣೆತನ ನನ್ ಮುಂದ್ ತೋರಿಸ್ಬೇಡ. ನೀನು ಮನಿಗ್ ಹೋಗೋದ್ ಬ್ಯಾಡ ಅಂತ ಹೇಳತ್ತೀನಿ. ಅಮ್ಮ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೀವಿ ಅಮ್ಮ. ಏನ ನೋಡದ? ಆ ಸೊಕ್ಕಿರೋ ಫ್ಯಾಮಿಲಿಯವ್ರ ನೋಡಕ್ ನೀ ಏನ ಹೋಗದ? ನೀನು ಹೋಗ್ಬಾರ್ದ, ನಿನ್ ಹೆಂಡ್ತಿನೂ ಹೋಗ್ಬಾರ್ದ ಹೇಳಾಕತ್ತೀನಿ. ಯಜಮಾನ, ಗಂಡ ಅಂತ ನೀನ್ ಇರುವಾಗ ನಿಮ್ಮ ಅಮ್ಮನ್ ಮುಂದೆ ನಾನ್ ಮಾತಾಡ್ಬಾರ್ದು. ನೀನೇ ಮಾತಾಡು. ಅದ್ ಹಾಗಲ್ಲ ಅಮ್ಮ, ಜಗಳ ಮಾಡ್ಕೊಂಡು ಹೋಗಿದ್ದಾರೆ. ಹಿಂಗೆ ದೂರ ಇದ್ರೆ ಸಂಬಂಧ ಹಾಳಾಗತ್ತೆ ಅಲ್ವಾ? ಅರೆ, ಸಂಬಂಧ ಹೋಗ್ಲಿ ಅಂತಾನೆ ನಾವು ಹೇಳ್ತಾ ಇರೋದು. ತಾನಾಗ ಆಯ್ತಲ್ಲ, ಖುಷಿ ಪಡೋ. ಏ ಮಾವ, ನೀನ್ ಸುಮ್ನೆ ಇರ್ತೀಯಾ? ಶಕುನಿ ಮಾವ ಒಂಥರ ಆಡ್ತೀಯಲ್ಲ. ಏನ ನನ್ ಶಕ್ನೆ ಅಂತ ಹೇಳ್ತೀಯನ ನೀನು? ಇಲ್ಲ ಅಂದ್ರೆ ಇನ್ನೇನ್ ಅನ್ಬೇಕು? ಯಾರಾದ್ರೂ ಜಗಳ ಮಾಡಿದ್ರೆ ಸರಿ ಮಾಡೋದ್ ಹಿಂಗೆ ಅಂತ ನೋಡೋದ್ ಬಿಟ್ಟು ದೂರ ಜಾಸ್ತಿ ಮಾಡೋದ್ ಹಿಂಗೆ ಅಂತ ನೋಡ್ತೀಯಲ್ಲ. ದುಷ್ಟರಿಂದ ದೂರ ಇರೋ ಅಂತ ಹೇಳಿದಾರ ಕಣ. ಅದಕ್ಕೆ ಆ ದುಷ್ಟರ ಫ್ಯಾಮಿಲಿಯಿಂದ ನಾವು ದೂರ ಇದ್ದೀವಿ. ದುಷ್ಟರಿಂದ ದೂರ ಇರಿ ಅನ್ನೋದು ನಮ್ಮ ಅಪ್ಪ ಅಮ್ಮನ್ ನೋಡಿ ಅಲ್ಲ, ನಿಮ್ಮಂತವ್ರನ್ನ ನೋಡಿ. ಏನ್ ಬೊಗಳ್ದೆ? ನಿಮ್ ಅಣ್ಣ ನಮ್ಮ ಅಪ್ಪನ್ ಬಗ್ಗೆ ಮಾತಾಡ್ಬೋದಾ? ಏನ ನಿನ್ ಮುಂದೆ ಅಷ್ಟ್ ಮಾತಾಡಕತ್ತಾಳ? ನೀ ಸುಮ್ ನಿಂತಿದಿ? ಅಮ್ಮ, ನಿಮ್ ಅತ್ತೆ ಸೊಸೆ ಜಗಳದಲ್ಲಿ ಅಡ್ಡ ಬರಬಾರ್ದು ಅಂತ ನಾನು ಯಾವಾಗ್ಲೂ ಫಿಕ್ಸ್ ಆಗಿದ್ದೀನಿ. ನೀವಿಬ್ರು ಅದ್ ಹೆಂಗ್ ಬೇಕಾದ್ರೆ ಜಗಳ ಆಡ್ಕೊಳ್ಳಿ. ಅಮ್ಮ, ನಾವ್ ಹೋಗ್ ಬರ್ತೀವಿ ಅಮ್ಮ. ಏಯ್, ಹೋಗ್ಬೇಡ ಅಂತ ಹೇಳಕತ್ತೀನಲ್ಲ. ಹೋಗ್ದೆ ಹಾಗೆ ಇರೋದಕ್ಕೆ ಇದೇನ್ ಚಿಕ್ಕ ವಿಷಯನಮ್ಮ. ಅಮ್ಮ ನಡೀರಿ, ಏಯ್, ಬೇಗ ಅಮ್ಮ, ಏಯ್, ಹೋಗ್ ಗೋವಿಂದ. ಬರ್ತೀವಿ ಅಮ್ಮ. ಬೇಗ ಬರ್ತೀವಿ. ನೋಡಮ್ಮಿ, ಎಷ್ಟ್ ಚೆನ್ನಾಗೈತೆ. ಚೆನ್ನಾಗ್ ಕಾಣ್ತಿತ್ತಲ್ವ ನನ್ಗೆ? ನಿಂದ್ರು. ಬರ್ತೀವಿ ಬೇಗ ಬರ್ತೀವಿ ಬಿಡು. ಬಳೆ ಕೂಡ. ಅಕ್ಕ, ತವ್ರ ಮನೆಗ್ ಹೋಗ್ ಬರ್ತೀನಿ. ನೋಡಿದ್ಯಾ ಕನಕ, ಆ ಆಕ್ಸಿಡೆಂಟ್ ನಿನ್ನ ಮಗನ ವಶ ಮಾಡ್ಕೊಂಡೇಳ. ನಿನ್ನ ಮಾತನ್ನೇ ಕೇಳಲ್ಲ ಅಂತನ. ವಾಪಸ್ ಬರ್ಲಿ, ಹೇಳ್ತೀನಿ ಅವನು. ಅಯ್ಯೋ, ಇವತ್ತು ನಮ್ದು ಅದೃಷ್ಟನೇ ಅದೃಷ್ಟ. ಏಯ್, ಬರ್ರಿ ಇಲ್ಲಿ. ಏನಮ್ಮ? ಎಲ್ಲಿಗ್ ಹೋಗಿದ್ರಿ? ಗುಡಿಗೆ. ಯಾರಿಗ್ ಕೇಳಿ ಹೋಗಿದ್ರಿ? ಅಜ್ಜಿಗೆ ಹೇಳ ಹೋಗಿದ್ದೆ. ತಗೊಳಿತೆ ಪ್ರಸಾದ. ಒಂದ್ ನಿಮಿಷ ತಡಿ. ಏನ ಇದು ನಿನ್ ಕೈಯಾಗ ಕೊಳ್ಳಾಗ? ಬಂಗಾರದ ಸರ ಅಜ್ಜಿ. ಏಯ್, ನಿನ್ ಕೈಗೇನು ಹೊಸ ವಾಚ್? ಹೊಸ ವಾಚ್ ಅಲ್ಲಮ್ಮ, ಬಂಗಾರದ ವಾಚು. ಇಲ್ಲೋಡು, ಉಂಗ್ರ, ಬ್ರೇಸ್ಲೈಟು, ಕತ್ತಕ್ ಚೈನು. ಅಲ್ಲ, ನೀ ಹೋಗು ಮುಂದ ಉಂಗ್ರ ಚೈನ್ ಎಲ್ಲ ತೆಗೆದು ನೀನ್ ಹಂಗ ಹೋಗಿದ್ದಿ ಹೌದಿಲ್ಲ? ನೀನು ಹಂಗ ಹೋಗಿದ್ದಿ ಹೌದಿಲ್ಲ? ಹೊಳ್ಳಿ ಬರೋ ಮುಂದ ಇವೆಲ್ಲ ಐತಲ್ಲ, ಯಾರದಾರ ತಲೆ ಹೊಡೆದಿರ ಹೆಂಗ? ಚಿಚಿ, ಹೋಗಿ ಹೋಗಿ ನಾವು ಆತರ ಎಲ್ಲ ಕೆಲಸ ಮಾಡ್ತೀವಾ? ಹಂಗಾರ ಬಂಗಾರದ ಸರ, ಬಂಗಾರದ ವಾಚು ಹೆಂಗ ಬಂತು ಅಂತ? ಅಜ್ಜಿ, ನಿನ್ಗ ಆ ವಿಷಯ ಹೇಳಿದ್ರೆ ನೀನ್ ನಂಬದೇ ಇಲ್ಲ. ಏನ? ನಾವು ಅಮ್ಮೋರ್ ಗುಡಿಗೆ ಹೋಗಿದ್ವಾ, ಅಲ್ಲಿಗೆ ಹಿಮಾಲಯದಿಂದ ಮಾಯಾನಂದ ಸ್ವಾಮಿ ಅವ್ರ ಶಿಷ್ಯಂದ್ರು ಬಂದಿದ್ರು. ಸರಿ, ಹಿಮಾಲಯದಿಂದ ಬಂದಿದಾರಲ್ವಾ, ಆಶೀರ್ವಾದ ತಗೊಳ್ಳೋಣ ಅಂತ ಹೋದ್ರೆ ನಮ್ಮನ್ ನೋಡಿ ಖುಷಿ ಪಟ್ಟು ಮಾಯ ಮಾಡಿ ನಮ್ಗೆ ಬ್ರೇಸ್ಲೈಟು, ಬಂಗಾರದ ವಾಚು, ಉಂಗ್ರ ಎಲ್ಲಾನು ಕೊಟ್ಟಿದ್ದಾರೆ. ಏನೇನು ಮಾಯಾ ಮಾಡಿ ಉಂಗ್ರ, ಚೈನು, ವಾಚ್ ಕೊಟ್ರ? ವಾಚು ಬಂಗಾರದೇನಾ? ಹೇಗೋ ಇದೆಲ್ಲ? ನೀನ್ ಹೇಳ್ತಾರೋ ನಿಜನಾ? ಹೌದು ಮಾವ, ನಾವು ಆಶೀರ್ವಾದಕ್ಕೆ ಅಂತ ಆ ಸ್ವಾಮಿಗಳ ಕಾಲ್ ಮುಟ್ದಾಗ ನಮ್ ಕೈ ನೋಡಿ ನೀವಿನ್ನೂ ವಯಸ್ಸಲ್ಲಿದ್ದೀರಾ, ನೀವೇನು ಈ ಸ್ಟೀಲ್ ಉಂಗ್ರ, ಸ್ಟೀಲ್ ವಾಚ್ ಹಾಕೊಂಡಿದ್ದೀರಾ ಅಂತ ಅದನ್ನೆಲ್ಲ ಕೊಡಿ ಅಂತ ನಮ್ ಕೈಯಲ್ಲಿ ಇರೋದನ್ನೆಲ್ಲ ತಗೊಂಡು ಮಾಯ ಮಾಡಿ ಪಟ್ ಅಂತ ಅದನ್ನೆಲ್ಲ ಬಂಗಾರ ಮಾಡ್ಕೊಟ್ಬಿಟ್ರು. ಖರೆ ಏನು? ಹೌದಮ್ಮ, ಪ್ರಾಮಿಸ್. ನೋಡು, ಅಬ್ಬಾ, ಆ ಸ್ವಾಮಿಗಳು ಏನ್ ಮುಟ್ಟಿದ್ರು ಬಂಗಾರ ಆಗ್ಬಿಡುತ್ತೆ. ಅಷ್ಟಕ್ಕೂ ನನ್ನ ಕೈಲಿದ್ದಿದ್ದು ಉಂಗ್ರ ನೋಡಿದ್ಯಾ? ಅದು ಪ್ಲಾಸ್ಟಿಕ್ ಉಂಗ್ರ. ಲಾಸ್ಟ್ ಟೈಮ್ ಗುಡಿಗೆ ಹೋದಾಗ 10 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಆ ಉಂಗ್ರನ ಅವ್ರು ಮುಟ್ಟಿದ್ದಕ್ಕೆ ಆ ಪ್ಲಾಸ್ಟಿಕ್ ಉಂಗ್ರ ಕೂಡ ಬಂಗಾರದ ಉಂಗ್ರ ಬದಲಾಗೋಯ್ತು. ನಿಜ ಹೇಳ್ಬೇಕಂದ್ರೆ ಇವತ್ತು ಆ ಸ್ವಾಮಿಗಳು ನೋಡಿದ್ದು ನಮ್ಮ ಅದೃಷ್ಟ. ನನಗಂತೂ ಆ ಸ್ವಾಮಿಗಳ ಪಾದ ಹಿಡ್ಕೊಂಡು ನಾನ್ ಬಿಡ್ದೇನೆ ನನ್ನೂ ಬಂಗಾರ ಮಾಡ್ಬಿಡಿ ಅಂತ ಕೇಳೋಣ ಅಂತ ಅನ್ಕೊಂಡೆ.
ಒಂದ್ ವೇಳೆ ನಾನು ಬಂಗಾರ ಚಿಲೆ ಆಗ್ಬಿಟ್ರೆ ನನ್ನ ಹೆಂಡತಿ ಗಂಡ ಇರಲ್ವಲ್ಲ ಅಂತ ಆ ಯೋಚನೆ ಅಲ್ಲೇ ಬಿಟ್ಬಿಟ್ಟೆ. ಹೌದು, ನೀವ್ ಹೀಗೆ ಚೆನ್ನಾಗಿದ್ದೀರಾ, ನನ್ ಬಂಗಾರದ ಗಂಡ. ನಾನು ಆ ಶಿಲೆನ ಇಟ್ಕೊಂಡು ಏನ್ ಮಾಡ್ಬೇಕಾಗಿತ್ತು ಹೇಳಿ? ನಿಜ ಕಣೆ, ನಾನು ಬಂಗಾರ ಚಿಲೆ ಆಗಿ ಬಂಗಾರದ ಗಂಡನಾಗಿದ್ರೆ ನೀನ್ ನನ್ನ ಎಲ್ಲಾದ್ರೂ ಅಡ ಇಟ್ಟು ಮಾರ್ಬಿಟ್ಟು ಬದುಕ್ಬೇಕಿತ್ತು. ಇರೋದ್ರಲ್ಲೇ ಖುಷಿ ಪಡಮ್ಮೆ. ಏಯ್ ನಿನ್ ಬೋಧನೆ ನಿಲ್ಸಿ ಆ ಸ್ವಾಮಿಗಳ ಮಹಿಮೆ ಬಗ್ಗೆ ಹೇಳೋ. ಚೀಚಿ, ಹೇಳೋದಕ್ಕೆ ಏನಿರುತ್ತೆ, ಅವ್ರ ದರ್ಶನ ಪಡಿಬೇಕಷ್ಟೇ. ನಡಿಯಮ್ಮೆ, ನಾವು ಮಾಯಾನಂದ ಸ್ವಾಮಿ ಭಜನೆ ಮಾಡೋಣ. ಮಾಯಾನಂದ 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 ಸ್ವಾಮಿ. ಇನ್ನು ಏನ್ ಯೋಚನೆ ಮಾಡಕತ್ತೀರಿ? ನಡೀರಿ, ಆ ಮಾಯಾನಂದ ಜೈ ಮಾಯಾನಂದ, ಜೈ ಮಾಯಾನಂದ ಸ್ವಾಮಿ, ಜೈ ಮಾಯಾನಂದ ಸ್ವಾಮಿ, ಮಾಯಾನಂದ ಸ್ವಾಮಿಗಳಿಗೆ ಜೈ. ಏಯ್ ಮುದುಕ್ರಂಗ ನೀನು ಯಾಕೆ ಸಾವಕಾಶ ಓಡ್ಸಕತ್ತಿ ಗಾಡಿನ? ಲಗುನ ಹೋಗು, ಲಗುನ ಹೋಗಿ ಆ ಸ್ವಾಮಿನ ಗಟ್ಟಂಗ್ ಹಿಡ್ಕೋಬೇಕು ನಾವು. ಮೊದಲ ಆ ಸ್ವಾಮಿ ನೆಟ್ಟಗ ಒಂದ್ ಜಾಗದಾಗ ಇರುವುದಿಲ್ಲಂತ, ದಡಗ್ನ ಮಾಯಾಗಿ ಮನಸ್ಸು ಬಂದ ಕಡೆ ಹೋಗ್ಬಿಡ್ತಾನಂತ. ಅವ ಕೈ ಜಾರಿ ಹೋಗ್ಬಿಟ್ನಂದ್ರ ಬಂಗಾರನು ಸಿಗುದಿಲ್ಲ, ಬಂಗಾರದಂತ ಅವಕಾಶನೂ ಕಳ್ಕೊಂಡ್ಬಿಡ್ತೇವಿ ನಾವು. ಅಬ್ಬಾ ನೀನೇನ್ ಚಿಂತೆ ಮಾಡ್ಬೇಡಿ ಯವ್ವ. ಇಂಥ ಅವಕಾಶಗಳೆಲ್ಲ ಬೇರೆಯವ್ರಿಗೆ ಮಿಸ್ ಆಗ್ಬೋದೇನೋ, ಆದ್ರ ನಮ್ಮಂತವ್ರಿಗೆ ಮಿಸ್ ಆಗೋಂಗೇ ಇಲ್ಲ. ಅಷ್ಟಕ್ಕೂ ಆ ಸ್ವಾಮಿಗಳು ಹುಟ್ಟಿರೋದೇ ನಮ್ಗಂತ. ಈ ಬಂಗಾರದಂತ ಅವಕಾಶನ ನಮಗ್ ತಿಳಿಸಿದ್ದಕ್ಕ ಆ ಲತಾಂಬೆಗೆ ತಿರುಪತಿಗೆ ಬಂಗಾರದ ವಾಚು ಚೈನನ ಕೊಟ್ಟು ಕಳ್ಸಿದಾರ. ಇಲ್ಲ ಅಂದ್ರ ಆ ಮಾರಿಗ ಅಷ್ಟೊಂದು ಅದೃಷ್ಟ ಎಲ್ಲಿಂದ ಬರ್ತಿತ್ತ? ಹೌದೌದು, ಅದು ಖರೇನಾ. ಅಣ್ಣ, ಹೆಂಗಾರ ಮಾಡಿ ಆ ಮಾಯಾನಂದ ಸ್ವಾಮಿಗೆ ಮಸ್ಕ ಹೊಡೆದು ಎಷ್ಟಾಗತ್ತ ಅಷ್ಟು ಬಂಗಾರ ನಾವು ತಗೋಬೇಕ. ದಾರಿಯಾಗಿ ಎಲ್ಲಾದ್ರೂ ಫುಟ್ಪಾತ್ ಮ್ಯಾಗ ಸ್ಟೀಲ್ ಉಂಗ್ರ, ಸ್ಟೀಲ್ ಚೈನ್ ಸಿಗ್ತಾವಲ್ಲ, ಅದನ್ನ ತಗೊಂಡ್ ಹೋಗೋಣ. ನಾವ್ ಅಲ್ಲಿಗೆ ಹೋದಾಗ ನಮ್ ಮೈ ಮ್ಯಾಗ ಒಂದು ಚೂರು ಬಂಗಾರ ಇರಬಾರ್ದು. ಎಲ್ಲಾ ತೆಗೆದಿಟ್ಟು ಸ್ಟೀಲ್ ಉಂಗ್ರ, ಸ್ಟೀಲ್ ಚೈನ್ ಹಾಕೊಂಡ ರೆಡಿಯಾಗಿ ಇರ್ಬೇಕ. ಹೌದೌದು, ಕರೆಕ್ಟೇ. ಕೆಲ್ಸದೋಗಂದ್ ಕೆಲ್ಸ ಅಂತ ಈ ಕಾರನ್ನು ಬಂಗಾರ ಮಾಡ್ರಿ ಅಂತ ಕೇಳೋಣವಾ? ಈ ಕಾರ್ ತೂಕ ಟನ್ಗಟ್ಲೆ ಐತಲ್ಲ. ಅಣ್ಣ, ಆಸೆ ಪಡುವಾಗ ಸ್ವಲ್ಪ ಯೋಚನೆ ಮಾಡಿ ಪಡ್ಬೇಕ. ಓ, ಕಾರ್ನ ಬಂಗಾರ ಮಾಡಿದ್ವಿ ಅಂದ್ರ ಅದು ಇನ್ಕಮ್ ಟ್ಯಾಕ್ಸ್ ನವ್ರಗ ಗೊತ್ತಾಗ್ತದ. ಅವ್ರ ಮೊದ್ಲ ನಮ್ ಹಿಂದ್ ಬಿದ್ದು ಎಲ್ಲಾ ದೋಚ್ಕೊಂಡ್ ಹೋಗ್ಯಾರ. ನಾವ್ ಹಿಂಗ ಬಂಗಾರ ಸಂಪಾದನೆ ಮಾಡೋದ ಊರ್ನಾಗ ಯಾರಿಗೂ ಗೊತ್ತಾಗ್ಬಾರ್ದಂತಂದ್ರ ಹಿಂಗ ದೊಡ್ಡದ್ರ ಬದ್ಲ ಸಣ್ಣ ಸಣ್ಣ ಸಾಮಾನು, ರೊಕ್ಕ ಅದನ್ನ ನಾವು ಎಚ್ಚರಿಕೆಯಿಂದ ಬಂಗಾರ ಆಗಿ ಬದಲಾಯಿಸ್ಬಿಡ್ಬೇಕ. ಕರೆಕ್ಟ್ ಕನಕ, ನಿನಗಿರೋ ಆಲೋಚನೆ ನನಗಿಲ್ಲ ನೋಡು. ಅದಕ್ಕ ಹೇಳದ್ ಮತ್ತೆ ಪ್ಲಾನ್ ಮಾಡಿ ಹೆಜ್ಜೆ ಇಡ್ಬೇಕಂತ. ನೀ ಜಲ್ದಿ ನಡಿ. ಆ ಮಾಯಾನಂದ ಸ್ವಾಮಿಗ ಹೆಂಗ್ ಮಸ್ಕ ಹೊಡಿಬೇಕಂತ ನನಗ್ ಚಲೋ ಗೊತ್ತ. ಆ ಸ್ವಾಮಿನ ಹೆಂಗಾರ ನಮ್ ಮನಿ ಕರ್ಕೊಂಡ್ ಬಂದೆ ಮನಿಯಾಗಿರೋ ಜ್ವಾಳ, ಹಿತ್ತಾಳಿ ಸಾಮಾನ ಎಲ್ಲ ಬಂಗಾರ ಮಾಡಿಸ್ಬಿಡೋಣ. ನಮ್ ಮನಿಯಾಗಿರೋ ರೊಕ್ಕನ 10 ಪಟ್ಟು ಜಾಸ್ತಿ ಮಾಡೋಣ. ಕನಕ, ಕೆಲಸ ಅಂತ ನಿನ್ ರಾಕ್ಷಸಿ ಸೊಸಿ ಅದಳಲ್ಲ, ಆ ಆಕ್ಸಿಡೆಂಟ್ ನ ಕರ್ಕೊಂಡು ಹೋಗೋಣ. ಚಿಚ್ಚಿ, ನಾವು ಬಂಗಾರ ಸಂಪಾದನೆ ಮಾಡಕ ಅಕ್ಕಿನ ಕರ್ಕೊಂಡ್ ಹೋಗ್ಬೇಕ? ಅದನ್ನು ಹಾಳು ಮಾಡಕ? ಅದ್ ಹಂಗಲ್ಲ, ಆಕಿನ ನಮ್ ಜೊತೆ ಕರ್ಕೊಂಡು ಹೋದ್ವಿ ಅಂತ ತಿಳ್ಕೊ. ಆಕಿನೂ ಕೂಡ ಬಂಗಾರ ಮಾಡ್ರಿ ಅಂತ ಆ ಸ್ವಾಮಿನ ಕೇಳ ಬಿಡುನು. ಬಂಗಾರದ ಗೊಂಬಿ ಆತಂದ್ರ ಆಕಿನ ತುಂಡಾಗಿ ಆಟ ಕತ್ತರಿಸಿ ಒಡವೆ ಮಾಡಿಸ್ಕೊಂಡ್ಬಿಡುನು. ಆಗ ಈಕಿ ಕಾಟನ ಇರುವುದಿಲ್ಲ ನಮಗ. ಗೋವಿಂದಗ ಒಂದು ಬಂಗಾರದಂತ ಹುಡುಗಿ ನೋಡಿ ಮದುವೆ ಮಾಡ್ಬಿಡುನಲ್ಲ. ನಿನ್ ಯೋಚನೆ ಎಲ್ಲ ಚಲೋ ಐತೆ, ಆದ್ರ ಆ ಆಕ್ಸಿಡೆಂಟ್ ಏನಾದ್ರು ನಾವು ಕರ್ಕೊಂಡೋಗಿದ್ವಿ ಅನ್ಕೋ, ನಾವು ಬಂಗಾರ ಪಡ್ಕೊಳ್ಳೋದು ಹಾಗಿರ್ಲಿ, ಆಕಿ ತಲೆ ಉಪಯೋಗಿಸಿ ನಮ್ಮನ್ನೇ ಬಂಗಾರಕ್ಕೆ ಬದಲಾಯಿಸಿ ಕರಗಿಸಿ ಮಾರ್ಬಿಡ್ತಿದ್ಲ. ಆಕೆ ಹತ್ರ ಹುಷಾರಾಗಿರ. ಯವ್ವಾ, ಹೌದ್ ಆಕಿ ಅಂತ ಕಂತ್ರಿನ ಅದಾಳ. ಆದ್ರ ಆ ಬಂಗಾರ ಮೊದ್ಲು ಬರ್ಲಿ, ಆಮೇಲೆ ಆ ಮಾಯಾನಂದ ಸ್ವಾಮಿಗ್ ಹೇಳಿ ನನ್ನ ಮಗನ್ ತಲಿ ಸರಿ ಮಾಡಿಸ್ತೇನೆ. ಸ್ವಾಮಿಗ್ ಹೇಳಿ ಆಕಿನ್ ಮಾಯ ಮಾಡಿಸಿ ಇನ್ನೊಂದು ಬೇರೆ ಸೊಸಿನ ತರೋಣ. ಅದಕ್ಕೇನ್ ಹೇಳ್ತಾರ ಕೇಳೋಣ. ಅದು ಇದು ಯೋಚನೆ ಅಂದ್ರ. ಅಣ್ಣ, ಮುಂದ ಆ ಸ್ಟೀಲ್ ಅಂಗಡಿ ಶಾಪ್ ಬರ್ತದ, ಮರಿಲಾರ್ದಂಗ್ ನಿಂದ್ರಸ. ಹಾ, ನೆನ್ಪಿದೆ, ನಿಲ್ಲಿಸ್ತೀನಿ.
ಯಜಮಾನ ಏನ್ ಯಾರು ಬರ್ಲೇ ಇಲ್ಲ. ಬರ್ತಾರೆ. ಬರ್ದಂಗೆ ಎಲ್ಲಿಗೆ ಹೋಗ್ತಾರೆ ಯಜಮಾಂತಿ? ಗೆಟಪ್ ಎಲ್ಲ ಓಕೆ ಅಲ್ವಾ? ಅದ್ಭುತವಾಗಿದೆ. ಮತ್ತೆ ನಂದು? ನೀನ್ ಸೂಪರ್. ಏ, ಭಕ್ತರು ಬಂದ್ರು. ನಮಸ್ಕಾರ ಸ್ವಾಮೀಜಿ. ಶುಭವಾಗಲಿ. ಅಂದ್ರೆ ನಮ್ ಗೆಟಪ್ ಸಖತ್ತಾಗಿ ವರ್ಕೌಟ್ ಆಗಿದೆ ಅನ್ನು. ಭಕ್ತರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೋಗ್ತಿದ್ದಾರೆ. ಸುಳ್ ಸ್ವಾಮಿಗಳನ್ನ ನಂಬಿ ನಂಬಿ ಪಾಪ ಅವ್ರಿಗೂ ಅಭ್ಯಾಸ ಆಗೋಗಿದೆ. ನಾವೇನ್ ಮಾಡಕ್ಕಾಗುತ್ತೆ? ಏ ಯಜಮಾಂತಿ, ಕಾರ್ ಬಂತು. ಸರಿ ಸರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ವಾಮಿ ಬರ್ರಿ. ಓಂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.